ಓಂ ನಮಃ ಶಿವಾಯ. ಆತ್ಮೀಯ ಕೇಳುಗ ಬಾಂಧವರೇ, ಶ್ರೀ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರದ ಅರ್ಥಚಿಂತನೆಯಲ್ಲಿ ನಾವಿಂದು 3ನೆಯ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಶ್ಲೋಕ ಹೀಗಿದೆ: ಇಷ್ಟ ವಸ್ತು ಮುಖ್ಯ ದಾನ ಹೇತವೇ ನಮಃ ಶಿವಾಯ, ದುಷ್ಟ ದೈತ್ಯ ವಂಶ ಧೂಮ ಕೇತವೇ ನಮಃ ಶಿವಾಯ, ಸೃಷ್ಟಿ ರಕ್ಷಣಾಯ ಧರ್ಮ ಸೇತವೇ ನಮಃ ಶಿವಾಯ, ಅಷ್ಟಮೂರ್ತಯೇ ವೃಷೇಂದ್ರ ಕೇತವೇ ನಮಃ ಶಿವಾಯ. ಹೇ ಪರಮೇಶ್ವರ, ನಿನಗೆ ನಮಸ್ಕಾರ. ನಮಃ ಎನ್ನುವಂತಹ ಶಬ್ದದ ಅರ್ಥವನ್ನು ಪೂರ್ವದಲ್ಲೇ ನಾವು ನೋಡಿದ್ದೀವಿ. ಇನ್ನೊಂದು ಬಾರಿ ಅದರ ಅರ್ಥವನ್ನು ನಾವು ತಿಳಿದು ಮುಂದುವರಿಯೋಣ. ನ ಮಮ ನಮಃ ಅಂತ. ಮಮ ಅಂತಂದರೆ ನನ್ನದು ಅಂತ ಅರ್ಥ. ಅಸ್ಮದ್ ಶಬ್ದದ ಷಷ್ಠಿ ವಿಭಕ್ತಿ ಏಕವಚನದಲ್ಲಿ ಮಮ ಅಂತ ಒಂದು ಶಬ್ದ ಬರುತ್ತೆ. ಅಹಂ ಆವಾಂ ವಯಂ ಎನ್ನುವಂತಹ ಸರ್ವನಾಮ ಶಬ್ದದ ಷಷ್ಠಿ ವಿಭಕ್ತಿ ಏಕವಚನ ಮಮ. ಮಮ ಅಂತಂದರೆ ನನ್ನದು ಅಂತ ಅರ್ಥ. ನ ಅಂತಂದರೆ ನೋ, ಇಲ್ಲ ಅಂತ ಅರ್ಥ. ನ ಮಮ, ನನ್ನದೇನು ಇಲ್ಲ ಅನ್ನುವಂಥ ಭಾವವೇ ನಮಃ. ನಮಃ ಶಿವಾಯ. ಇದೆಲ್ಲವೂ ಕೂಡ ಶಿವನಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ನನ್ನದೇನೂ ಇಲ್ಲ ಪರಮಾತ್ಮ, ಎಲ್ಲವೂ ನಿನ್ನದು ಅನ್ನುವಂತಹ ಭಾವ ಬರುವುದಕ್ಕಾಗಿ ನಮಃ ಎನ್ನುವಂಥ ಶಬ್ದವನ್ನು ಹೇಳ್ತಾ ಇದ್ದೀವಿ. ನಮಃ ಶಿವಾಯ. ಇನ್ನು ಮೊದಲನೆಯ ಚರಣದ ಮೊದಲನೆಯ ಸಾಲು, ಇಷ್ಟ ವಸ್ತು ಮುಖ್ಯ ದಾನ ಹೇತವೇ ನಮಃ ಶಿವಾಯ. ಇದರ ಸರಳವಾದಂಥ ಅರ್ಥ, ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ಶಿವನಿಗೆ ನಮಸ್ಕಾರ ಅಂತ. ನಮಗೇನು ಬೇಕೋ ಅದನ್ನು ಕೊಡುವಂಥ ಭಗವಂತನಿಗೆ ನಮಸ್ಕಾರ. ಇದು ಸರಿಯಾದಂಥ ಅರ್ಥವೇ. ವಿಶೇಷವಾಗಿ ನಾವಿದನ್ನು ಚಿಂತನೆ ಮಾಡೋದಾದರೆ ಇದರಲ್ಲಿ ಶಬ್ದಶಃ ಅರ್ಥವನ್ನು ನೋಡಬೇಕು. ಹೇತವೇ ಅಂತ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಹೇತು ಅಂತಂದರೆ ಸಂಸ್ಕೃತದಲ್ಲಿ ಕಾರಣ ಅಂತ ಅರ್ಥ. ದಾನ ಹೇತವೇ, ದಾನವನ್ನು ಮಾಡುವುದಕ್ಕೆ ಕಾರಣನಾದಂಥವನು. ಮುಖ್ಯ ದಾನ ಹೇತವೇ, ಮುಖ್ಯವಾದಂತಹ ಇಷ್ಟವಸ್ತು, ನಮಗೆ ಅತ್ಯಂತವಾದಂತಹ ಯಾವುದ್ರ ಮೇಲೆ ನಮಗೆ ಅತೀ ಪ್ರೀತಿ ಇರುತ್ತೋ ಅಂತಹ ವಸ್ತುವನ್ನು ದಾನವಾಗಿ ನಾವು ಇನ್ನೊಬ್ಬರಿಗೆ ಕೊಡಬೇಕು ಎನ್ನುವಂತಹ ಮನಸ್ಥಿತಿಗೆ ಕಾರಣನಾದಂತಹ ಭಗವಂತನಿಗೆ ನಮಸ್ಕಾರ ಅಂತ ಇದರ ವಿಶೇಷವಾದಂಥ ಅರ್ಥ. ಯಾಕೆ ಅಂತಂದರೆ, ನಾವು ದಾನ ಮಾಡ್ತೀವಿ. ದಾನ ಮಾಡುವಾಗ ನಾವು ಏನು ದಾನ ಮಾಡ್ತೀವಿ, ಹೇಗೆ ದಾನ ಮಾಡ್ತೀವಿ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ನಮಗೆ ಯಾವ ವಸ್ತು ಬೇಡವಾಗಿರುತ್ತೆ ಅದನ್ನು ನಾವು ದಾನ ಮಾಡ್ತೀವಿ. ಅಥವಾ 1 ರೂಪಾಯಿ ಕೊಟ್ಟುಬಿಟ್ಟು 1000 ಕೊಟ್ಟ ಹಾಗೆ ಭಾವಿಸ್ತೀವಿ. ಇದೆಲ್ಲ ದಾನ. ದಾನ ಅಂತಂದರೆ ಏನು? ಯಾವುದನ್ನು ನಾವು ಕೊಡ್ತಾ ಇದ್ದೀವೋ ಅದಕ್ಕೆ ಪ್ರತಿಫಲದ ಅಪೇಕ್ಷೆ ಇರಬಾರ್ದು. ಅದನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿಗೆ ಅದರಿಂದ ಆನಂದ ತೃಪ್ತಿ ಅನ್ನುವಂಥದ್ದಾಗಬೇಕು. ಅದು ದಾನ ದಾನ ಅಂತ ಕರೆಸ್ಕೊಳ್ಳುತ್ತೆ. ಹೀಗಲ್ಲದೆ ಹೋದರೆ, ನಮಗೆ ಯಾವ ವಸ್ತು ಬೇಡವಾಗಿರುತ್ತೋ ಅದನ್ನು ನಾವು ಕೊಡ್ತಾ ಇದ್ದೀವಿ ಅಂತಂದರೆ ಅದು ಈಶ್ವರನ ಕೃಪೆಯಿಂದ ಅಲ್ಲ, ಭಗವಂತನ ಪ್ರೇರೇಪಣೆಯಿಂದ ನಾವು ಅದನ್ನು ಮಾಡ್ತಾ ಇಲ್ಲ. ಅಲ್ಲಿ ಸ್ವಾರ್ಥ ಅನ್ನುವಂಥದ್ದಿದೆ. ಹಾಗಾಗಿ ಇಷ್ಟ ವಸ್ತು ಮುಖ್ಯ ದಾನ ಹೇತವೇ ನಮಃ ಶಿವಾಯ. ನಾವು ಇಷ್ಟಪಟ್ಟಂತಹ ವಸ್ತುವನ್ನು ಇನ್ಯಾರಿಗೋ ಅದರ ಉಪಯೋಗ ಇದೆ ಅಂತ ತಿಳಿದಾಗ ಮನಸ್ಫೂರ್ತಿಯಾಗಿ ಅದನ್ನು ಕೊಡುವಂತಹ ಪ್ರೇರೇಪಣೆ ನಮ್ಮಲ್ಲಿ ಬರಬೇಕು ಅಂತಂದರೆ ಅಂತಹ ಸತ್ವಗುಣವನ್ನು ಭಗವಂತ ನಮಗೆ ಕೊಡಬೇಕು. ಅಂತಹ ಸತ್ವಗುಣ ಕೊಟ್ಟಂತಹ ಭಗವಂತನಿಗೆ ನಮಸ್ಕಾರ ಎನ್ನುವುದು ಈ ಒಂದು ಚರಣದ ಮೊದಲನೆಯ ಸಾಲಿನ ಅರ್ಥ. ಇದಕ್ಕೆ ಆಧಾರವಾಗಿ ಕಠೋಪನಿಷತ್ತಿನಲ್ಲಿ ಒಂದು ಶ್ಲೋಕ ಬರುತ್ತೆ. ಉಷಣ್ಣಃ ವೈ ವಾಜಶ್ರವಸಃ ಸರ್ವವೇದಸಂ ದದೌ ತಸ್ಯಃ ಚ ನಚಿಕೇತ ನಾಮ ಪುತ್ರ ಆಸ. ಈ ಮಂತ್ರದಿಂದ ಪ್ರಾರಂಭ ಆಗುವಂತಹ ಕಠೋಪನಿಷತ್ತು ಕಥೆಯ ರೂಪದಲ್ಲಿ ಬಹಳ ಪ್ರಸಿದ್ಧವಾಗಿರುವಂಥದ್ದು. ವಾಜಶ್ರವ ಎನ್ನುವಂತಹ ಒಬ್ಬ ವ್ಯಕ್ತಿ ಒಂದು ಯಜ್ಞವನ್ನು ಮಾಡಿದ.
ವಿಶ್ವಜಿತು ಅನ್ನುವಂತಹ ಯಜ್ಞ. ಆ ಯಜ್ಞದ ಭಾಗವಾಗಿ ದಾನ ಮಾಡಬೇಕಾಗಿತ್ತು. ದಾನ ಮಾಡುವಂತಹ ಸಂದರ್ಭದಲ್ಲಿ ಅವನೇನು ಮಾಡ್ದ ಅಂತ ಹೇಳಿದ್ರೆ, ಪೀತೋದಕ ಜಗ್ಧತೃಣ ದುಗ್ಧದೋಹ ನಿರೀಂದ್ರಿಯಾ ಅನಂದ ನಾಮತೆ ಲೋಕಾಂಸ್ತಾನ್ ಸ ಗಚ್ಚತಿ ತಾ ದದತ್. ಮೂರನೇ ಮಂತ್ರ ಹೇಳುತ್ತೆ, ಅವನು ಏನು ಮಾಡ್ತಾ ಇದ್ದ, ಹಸುಗಳನ್ನು ದಾನ ಮಾಡ್ತಾ ಇದ್ದ. ಆ ಎಂಥ ಹಸುಗಳು? ನೀರು ಕುಡಿಯುವಂತಹ ಶಕ್ತಿ ಅದರಲ್ಲಿಲ್ಲ, ಹುಲ್ಲು ತಿನ್ನುವಂತಹ ಶಕ್ತಿ ಇಲ್ಲ, ಹಾಲಂತೂ ಮೊದಲೇ ಕೊಡೋಕ್ಕಾಗೋದಿಲ್ಲ, ಎಲ್ಲ ವಯಸ್ಸಾಗಿ ಹೋಗ್ಬಿಟ್ಟಿದ್ದಾವೆ, ಕರು ಹಾಕ್ಲಿಕ್ಕೆ ಆಗೋದಿಲ್ಲ, ತುಂಬ ಮುದಿತನದಿಂದ ಅಸಮರ್ಥವಾದಂಥ ಹಸುಗಳಾಗಿದ್ದವು. ಅವುಗಳನ್ನು ಅವನು ಏನು ಮಾಡ್ತಾ ಇದ್ದ ಅಂತಂದರೆ ದಾನ ಮಾಡ್ತಾ ಇದ್ದ. ಇದನ್ನು ನೋಡಿದಂತಹ ಅವನ ಮಗ ನಚಿಕೇತ ವಿಚಾರ ಮಾಡ್ದ, ನಮ್ಮಪ್ಪ ದಾನ ಮಾಡಿ ನರಕಕ್ಕೆ ಹೋಗ್ತಾನೆ. ಯಾಕೆಂದರೆ ಮಂತ್ರ ಹೇಳುತ್ತೆ, ಅನಂದ ನಾಮತೆ ಲೋಕ. ಇಂತಹ ದಾನ ಮಾಡಿದಂಥವರು, ಪ್ರಯೋಜನಕ್ಕೆ ಬಾರದೇ ಇರುವಂತಹ ವಸ್ತುವನ್ನು ಇನ್ನೊಬ್ಬರಿಗೆ ಕೊಟ್ಟವರು ನೆಮ್ಮದಿ ಇಲ್ಲದೆ ಇರುವಂತಹ ಲೋಕಗಳನ್ನು ಪಡೀತಾರೆ, ಅರ್ಥಾತ್ ನರಕವನ್ನು ಅನುಭವಿಸ್ತಾರೆ. ನೋಡಿ ಎಷ್ಟು ರಹಸ್ಯವಾಗಿದೆ ದಾನ ಮಾಡೋದು. ಭಗವದ್ಗೀತೆ ಕೂಡ ದಾನದ ವಿಚಾರದಲ್ಲಿ ಬಹಳಷ್ಟು ವಿಚಾರಗಳನ್ನು ತಿಳಿಸಿಕೊಡುತ್ತೆ. ಯಾರಿಗೆ ದಾನ ಮಾಡಬೇಕು, ಯಾವಾಗ ದಾನ ಮಾಡಬೇಕು, ದೇಶ ಕಾಲ ವಸ್ತು ಪಾತ್ರತೆ ಇವುಗಳೆಲ್ಲವನ್ನು ನೋಡಿಕೊಂಡು ದಾನ ಮಾಡಬೇಕು. ಮತ್ತು ದಾನ ಮಾಡುವಾಗ ಮನೋಭಾವ ಹೇಗಿರಬೇಕು, ಇದೆಲ್ಲ ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ಹೇ ಭಗವಂತ, ಇಷ್ಟ ವಸ್ತುವನ್ನು, ನಾನು ಇಷ್ಟಪಟ್ಟಂತಹ ವಸ್ತುವನ್ನು ದಾನ ಮಾಡುವಂತಹ ಬುದ್ಧಿಯನ್ನು ನೀನನ್ನು ಕೊಡ್ತಾ ಇದ್ದೀಯಾ, ಅಂತಹ ನಿನಗೆ ನಮಸ್ಕಾರ. ಇಷ್ಟ ವಸ್ತು ಅಂತಂದರೆ ಸಹಜವಾಗಿ ನಾವು ದೇವಸ್ಥಾನಕ್ಕೆ ಹೋದಾಗ 1 ರೂಪಾಯಿ 2 ರೂಪಾಯಿ ಕಾಣಿಕೆ ಹಾಕ್ತೀವಿ, ಹುಂಡಿಯಲ್ಲಿ ಹಾಕ್ತೀವಿ, ಆರತಿ ತಟ್ಟೆಯಲ್ಲಿ ಹಾಕ್ತೀವಿ. ಯಾರಾದರೂ ಭಿಕ್ಷುಕರು ಬಂದರೆ ಅವ್ರಿಗೂ ಕೂಡ ನಾವು ಒಂದಷ್ಟು ದುಡ್ಡನ್ನು ಕೊಡ್ತೀವಿ. ದುಡ್ಡೇ ಯಾಕೆ ಕೊಡ್ತೀವಿ? ಬೇರೆ ಏನಾದರೂ ಕೊಡಬಹುದಲ್ಲ ಅಂತಂದರೆ, ನಾವೆಲ್ಲರೂ ಕೂಡ ತುಂಬ ಇಷ್ಟಪಡೋದು ಯಾವುದನ್ನು? ದುಡ್ಡನ್ನಲ್ವಾ? ಹಾಗಾಗಿ ಅಂತಹ ದುಡ್ಡನ್ನೇ ನಾವು ದೇವ್ರ ಹುಂಡಿಗೆ ಹಾಕೋದು, ಮತ್ತೊಬ್ಬರಿಗೆ ನಾವು ಅದನ್ನು ದಾನವಾಗಿ ಕೊಡೋದು. ನಾವು ಇಷ್ಟಪಟ್ಟಂತಹ ವಸ್ತು ಅದು ಕೊಡ್ತಾ ಇದ್ದೀವಲ್ಲ, ಅದೇ ತ್ಯಾಗ ಅಂತ ಕರೆಸ್ಕೊಳ್ಳುತ್ತೆ. ಅದರಲ್ಲಿ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕೊಟ್ಟರೆ ಅಂತಹ ಕೊಡುವಂತಹ ಬುದ್ಧಿಯೂ ಕೂಡ ಭಗವಂತನಿಂದಲೇ ಬರುತ್ತೆ. ಇನ್ನು ಮುಂದಿನ 3 ಸಾಲುಗಳು ಬಹಳ ಸರಳವಾಗಿರುವಂಥದ್ದು. ದುಷ್ಟ ದೈತ್ಯ ವಂಶ ಧೂಮಕೇತವೇ ನಮಃ ಶಿವಾಯ. ಇದರರ್ಥ ದುಷ್ಟ ದೈತ್ಯ ವಂಶ. ದೈತ್ಯರಿದ್ರು ಹಿಂದೆ, ತ್ರಿಪುರಾಸುರ ಅಂತೆಲ್ಲ ಬರ್ತಾರೆ, ಅವ್ರನ್ನೆಲ್ಲರನ್ನ ಸಂಹಾರ ಮಾಡಿದವನು ಈಶ್ವರ. ಆ ದುಷ್ಟ ದೈತ್ಯರ ವಂಶವನ್ನೇ ಧೂಳಿನ ಕನಗಾಗಿ ಮಾಡಿದಂತಹ, ಅವರನ್ನು ನಾಶ ಮಾಡಿದಂತಹ ಶಿವನಿಗೆ ನಮಸ್ಕಾರ. ಸೃಷ್ಟಿ ರಕ್ಷಣಾಯ ಧರ್ಮ ಸೇತವೇ ನಮಃ ಶಿವಾಯ. ಸೃಷ್ಟಿಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಧರ್ಮದ ಸೇತುವೆ ಆದಂತಹ ಈಶ್ವರನೇ ನಿನಗೆ ನಮಸ್ಕಾರ. ಅಷ್ಟಮೂರ್ತಯೇ ವೃಷೇಂದ್ರ ಕೇತವೇ ನಮಃ ಶಿವಾಯ. ಅಷ್ಟಮೂರ್ತಯೇ ಅಂದರೆ 8 ರೂಪಗಳಿಂದ ಶೋಭಿಸುವಂತಹ ಶಿವನಿಗೆ ನಮಸ್ಕಾರ. ಈ ಅಷ್ಟಮೂರ್ತಿಗಳು ಯಾವುದು ಅಂತಂದರೆ, ಪರಮಾತ್ಮನಿಗೆ ಈಶ್ವರನಿಗೆ 8 ತಲೆಗಳಿದ್ದಾವೆ. ಆ 8 ತಲೆಗಳು ಯಾವುದು ಅಥವಾ ಅವನ ಅವತಾರಗಳು ಯಾವುದು ಅಂತಂದರೆ, ಶರ್ವ, ಭವ, ರುದ್ರ, ಉಗ್ರ, ಭೀಮ, ಪಶುಪತಿ, ಮಹಾದೇವ, ಈಶಾನ. ಇದನ್ನು ಅಷ್ಟಮೂರ್ತಿ ಅಂತ ಹೇಳ್ತೀವಿ. ಇನ್ನೂ ಸರಳವಾಗಿ ತಿಳ್ಕೊಳ್ಬೇಕು ಅಂತಂದರೆ, ಪಂಚಮಹಾಭೂತಗಳು ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ್. ಪೃಥ್ವಿ ಅಂತಂದರೆ ಭೂಮಿ, ನೀರು, ಜಲ, ಜಲ ಅಂತಂದರೆ ನೀರು, ತೇಜಸ್ಸು ಅಂತಂದರೆ ಬೆಳಕು, ವಾಯು ಅಂತಂದರೆ ಗಾಳಿ, ಆಕಾಶ ಅಂತಂದರೆ ಆಕಾಶ. ಹೀಗೆ ಪಂಚಮಹಾಭೂತಗಳ ಜೊತೆಗೆ ಸೂರ್ಯ ಮತ್ತು ಚಂದ್ರ, ಇವರ ಜೊತೆಗೆ ಯಜಮಾನ ಹೋಮವನ್ನು ನಡೆಸ್ತಾನಲ್ಲ, ಪ್ರತಿಫಲದ ಅಪೇಕ್ಷೆ ಇಲ್ಲದೆ ದೇವತೆಗಳಿಗೋಸ್ಕರ ಯಜ್ಞಯಾಗಗಳನ್ನು ಮಾಡುವಂತಹ ವ್ಯಕ್ತಿ. ಈ 8 ರೂಪದಲ್ಲಿ ಇರುವಂಥವನು ಪರಮೇಶ್ವರ. ಹಾಗಾಗಿ ಅಷ್ಟಮೂರ್ತಯೇ ವೃಷೇಂದ್ರ ಕೇತವೇ. ವೃಷ ಇಂದ್ರ, ವೃಷ ಅಂತಂದರೆ ಎತ್ತು,
ಇಂದ್ರ ಅಂತಂದರೆ ಒಡೆಯ. ಎತ್ತಿಗೆ ಒಡೆಯ ಅಂತಂದರೆ ವೃಷಭ ವಾಹನವನ್ನು ಉಳ್ಳವನು, ವೃಷಭೇಶ ಅಂತ ಅರ್ಥ. ಅಂತಹ ಶಿವನಿಗೆ ನಮಸ್ಕಾರ ಎನ್ನುವಲ್ಲಿಗೆ ಇವತ್ತಿನ ಅರ್ಥ ಚಿಂತನೆಯನ್ನು ನಿಲ್ಲಿಸಿಕೊಳ್ಳೋಣ. ನಾಳೆ 4ನೇ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.